ಇದೇ ಜೂನ್ 5ರಂದು ಕೋಣನಕಟ್ಟೆಯಲ್ಲಿ ಮಹಿಳೆಯೊಬ್ಬರನ್ನು ಬಲಿ ಪಡೆದ ಒಂಟಿ ಸಲಗವನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಶತ ಪ್ರಯತ್ನ ನಡೆಸುತ್ತಿದೆ. ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿ 3-4 ಗ್ರಾಮಗಳ ವ್ಯಾಪ್ತಿಯ ಕಾಡು ಮತ್ತು ಕಾಫಿ ತೋಟಗಳಲ್ಲಿ ಶೋಧ ನಡೆಸುತ್ತಿದ್ದರೂ ಒಂಟಿ ಸಲಗದ ಪತ್ತೆಯೇ ಆಗುತ್ತಿಲ್ಲ. ಕಾರ್ಯಾಚರಣೆಯಲ್ಲಿ ಮತ್ತಷ್ಟು ಆನೆಗಳು ಎದುರಾದರೂ ಒಂಟಿ ಸಲಗ ಕಾರ್ಯಾಚರಣೆ ತಂಡದ ಕಣ್ಣಿಗೆ ಬೀಳುತ್ತಿಲ್ಲ. ಜೂನ್ 5ರ ಶುಕ್ರವಾರ ಕೋಣನಕಟ್ಟೆಯ ತಮ್ಮ ತೋಟಕ್ಕೆ ತೆರಳಿದ ಹಿರಿಯ ಐಪಿಎಸ್ ಅಧಿಕಾರಿ ಸುನಿಲ್ ಅಚ್ಚಯ್ಯ ಪತ್ನಿ ಸಂಧ್ಯಾ ಎಂಬುವರು ಕಾಡಾನೆ ದಾಳಿಗೆ ಬಲಿಯಾಗಿದ್ದರು. ಈ ಪುಂಡಾನೆಯನ್ನು ಸೆರೆ ಹಿಡಿಯಬೇಕೆಂದು ಒತ್ತಾಯಿಸಿ ರೈತ ಸಂಘ ಮತ್ತಿತರ ಸಂಘಟನೆಗಳು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದವು. ಈ ಹಿನ್ನೆಲೆಯಲ್ಲಿ ಒಂಟಿ ಸಲಗವನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆಗೆ ಸರ್ಕಾರದ ಅನುಮತಿ ಸಿಕ್ಕಿತ್ತು. ತಕ್ಷಣ ಇಲಾಖೆಯ ಆರ್ಆರ್ಟಿ ಸೇರಿದಂತೆ 3 ಪ್ರತ್ಯೇಕ ತಂಡಗಳು 2 ಡ್ರೋನ್ ಕ್ಯಾಮೆರಾಗಳೊಂದಿಗೆ ಕಾರ್ಯಾಚರಣೆಗಿಳಿದಿವೆ. ಆನೆಗಾಗಿ ತಂಡಗಳು ಅರಸಾಹಸದಿಂದ ಶೋಧ ನಡೆಸುತ್ತಿವೆ. ಈ ಮಧ್ಯೆ ಭಾರೀ ಸಲಗವೊಂದು ತಂಡದ ಕಣ್ಣಿಗೆ ಬಿದ್ದಿದೆ. ಅದನ್ನು ಸೆರೆ ಹಿಡಿಯಲಾಗಿದ್ದು ಪರಿಶೀಲನೆ ಬಳಿಕ ಅದು ಬೇರೊಂದು ಆನೆ ಎಂಬುದು ಖಾತರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಗುರುತಿಗಾಗಿ ಅಧಿಕಾರಿಗಳು ಸೆರೆಸಿಕ್ಕ ಆನೆಗೆ ರೇಡಿಯೋ ಕಾಲರ್ ಅಳವಡಿಸಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಕಳೆದ ಶುಕ್ರವಾರ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಕೋಣನಕಟ್ಟೆ ಗ್ರಾಮದಲ್ಲಿ ಸಂಧ್ಯಾ ಎಂಬ ಮಹಿಳೆಯನ್ನ ಒಂದು ಕಾಡಾನೆ ತುಳಿದು ಸಾಯಿಸಿತ್ತು. ಸೊ ಅದ ನಂತರ ಇಲಾಖಾ ಮೇಲಧಿಕಾರಿಗಳಿಗೆ ಮಾತಾಡಿ ಸದರಿ ಕಾಡಾನೆನ ಸೆರೆ ಹಿಡಿಯಲು ಅನುಮತಿಯನ್ನು ಪಡೆಯಲಾಯಿತು. ಆದ ನಂತರ ನಾವು ಪ್ರತಿದಿನ ಟ್ರ್ಯಾಕ್ ಮಾಡಿ ಅವತ್ತು ಕಾರ್ಯಾಚರಣೆಯನ್ನು ಪ್ರತಿ ಶನಿವಾರನೇ ಶುರು ಮಾಡಿ ಒಂದು ಆನೆ ಅಂದರೆ ಹಿಂದೆ ಆಗಲೇ ನಾವು ಒಂದು ಆನೆಗೆ ಕಾಲರ್ ಹಾಕಲು ಅಂದರೆ ರೇಡಿಯೋ ಕಾಲರ್ ಅಳವಡಿಸಲು ಆ ಆನೆಗೆ ಪರ್ಮಿಷನ್ ಸಿಕ್ಕಿತ್ತು. ನಾವು ಈ ಆನೆ ಹುಡುಕುವಂಥ ಸಂದರ್ಭದಲ್ಲಿ ಆ ರೇಡಿಯೋ ಕಾಲರ್ ಹಾಕುವಂಥ ಆನೆ ಸಿಕ್ತು. ಸೊ ಅದಕ್ಕೆ ಫಸ್ಟು ಶನಿವಾರ ಅದಕ್ಕೆ ಕಾಲರ್ನ ಅಳವಡಿಸಿ ಅಲ್ಲೇ ಬಿಟ್ಟು ಮತ್ತು ಅದನ್ನ ಟ್ರ್ಯಾಕ್ ಮಾಡ್ತಾಯಿದ್ದೀವಿ. ತದನಂತರ ಈ ಮಹಿಳೆಯನ್ನು ಕೊಂದಿದ್ದಂಥ ಆನೆನ ನಾವು ಹುಡುಕ್ತಾ ಇದ್ದೀವಿ. ಅಂದರೆ ನಮ್ಮ ಇಲಾಖಾ ಸಿಬ್ಬಂದಿಗಳು, ನಮ್ಮ ವಲಯದ ಸಿಬ್ಬಂದಿಗಳು ಒಂದು 10 ಜನರ ಒಂದು ತಂಡ, RRT ಅಂದರೆ ತಿತಿಮತಿ ವಲಯದ 10 ಜನರ RRT ತಂಡ ಪ್ಲಸ್ ಟೈಪ್ ತಂಡ ಎಲ್ಲ ಕಡೆ ಒಂದು 3 ತಂಡಗಳು ಮಾಡಿಕೊಂಡು ಎಲ್ಲ ಕಡೆ ಕೂಡ ಈ ಕೋಣನಕಟ್ಟೆ ಗ್ರಾಮ ಇರ್ಬೋದು, ಮಾಯಮುಡಿ ಇರ್ಬೋದು, ನೆಕ್ಸ್ಟು ಆ ಕಡೆ ಬಾಳೆಲೆ ಪ್ಲಸ್ ಆ ಕಡೆ ದೇವರಪುರ ಕಡೆ ಇರ್ಬೋದು, ಎಲ್ಲೆಲ್ಲಿ ಆನೆಗಳ ಚಲನವಲನಗಳಿದೆ ಆ ಕಡೆ ಎಲ್ಲ ನಮ್ಮ ಸಿಬ್ಬಂದಿಗಳು ಕೂಡ ಡೈಲಿ ಟ್ರ್ಯಾಕ್ ಮಾಡ್ತಾಯಿದ್ದೀವಿ. ಮತ್ತು 2 ಡ್ರೋನ್ಗಳಿದೆ. ಒಂದು RRT ಹತ್ರ ಒಂದು ಡ್ರೋನ್ ಇದೆ ಮತ್ತು ನಮ್ಮ ಸಿಬ್ಬಂದಿಗಳ ಹತ್ರ ಒಂದು ಡ್ರೋನ್ ಇದೆ. ಆ ಡ್ರೋನ್ ಅದನ್ನ ಆರಿಸ್ಕೊಂಡು ಎಲ್ಲಿ ಆನೆಗಳು ಕಾಣುತ್ತೆ ಅದರಲ್ಲಿ ಆನೆಗಳು ನಾವು ಹುಡುಕ್ತಿರುವಂಥ ನಾವು ಕ್ಯಾಪ್ಚರ್ಗೆ ಪರ್ಮಿಷನ್ ಸಿಕ್ಕಿರುವಂಥ ಆನೆನ ಅಂತ ಹುಡುಕಿ ನಾವು ಐಡೆಂಟಿಫೈ ಮಾಡ್ತಾಯಿದ್ದೀವಿ. ಈಗ ಸುಮಾರು ನಮಗೆ ಆನೆಗಳು ಎಲ್ಲ ಫೈಂಡ್ ಔಟ್ ಆಗಿದೆ, ಆದರೆ ನಾವು ಹುಡುಕ್ತಾ ಇರುವಂಥ ಆನೆ ಸಿಗ್ತಿಲ್ಲ. ಸೊ ಅದು ಡೈಲಿ ಈ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಮಾನ್ಯ DCF ಮೇಡಮ್ ಕೂಡ ಸ್ಥಳಕ್ಕೆ ಬಂದು ಎಲ್ಲ ಅವರು ಕೂಡ ಪರಿಶೀಲನೆ ಮಾಡಿದ್ದಾರೆ. ASF ಸರ್ ಲಕ್ಷ್ಮೀಕಾಂತ್ ಸರ್ ಅಂತ ಅವರು ಕೂಡ ಸ್ಥಳಕ್ಕೆ ಬಂದು ಎಲ್ಲ ನಮ್ಮದು ಕಾರ್ಯಾಚರಣೆ ಎಲ್ಲನೂ ಮೇಲ್ವಿಚಾರಣೆ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಇವಾಗ ನಾವು ಕಾರ್ಯಾಚರಣೆ ನಾವೆಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಪ್ರತಿದಿನ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಸದರಿ ಆನೆನ ಹಿಡಿಯಲು ಎಲ್ಲರೂ ಕೂಡ ಯಾವುದೇ ಚಾಚು ತಪ್ಪದೆ ಎಲ್ಲರೂ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಅದು ನಮ್ಮ ಫೋಟೋ ಸಿಕ್ಕಿದೆ. ಆನೆ ದಂತ ಸಿಕ್ತಿದೆ. ಒಂದು ಅಂದಾಜು ಒಂದು 35ರಿಂದ 40 ವರ್ಷ ಆಗಿದೆ. ದಂತ ಚಿಕ್ತಿದೆ ಮತ್ತು ಬಾಲ ಕಟ್ಟಾಗಿದೆ, ಬಾಲ ತುಂಡಿದೆ. ಸೊ ಆ ಗುರುತಿದೆ ಮತ್ತು ಅದು ಆನೆದು ನಮಗೆ ಫೋಟೋ ಇದೆ ನಮ್ಮ ಹತ್ರ, ಎಲ್ಲ ನಮ್ಮ ಸಿಬ್ಬಂದಿಗಳ ಹತ್ರ ಎಲ್ಲ ಫೋಟೋ ಇದೆ. ಆ ಆನೆನೇ ಎಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಹೌದೌದು, ಡ್ರೋನು ಎಲ್ಲಿ ಆನೆಗಳಿದೆ ಅಂತ ಗೊತ್ತಾಗುತ್ತೆ, ಅವಾಗ ನಾವು ಡ್ರೋನ್ ಹಾರಿಸ್ತೀವಿ. ಆ ಡ್ರೋನ್ ನೋಡ್ಬಿಟ್ಟು ನಾವು ಹುಡುಕ್ತಿರುವ ಆನೆನಾ ಅಂತ ಕನ್ಫರ್ಮ್ ಮಾಡಿಕೊಂಡು ಇದು ಮಾಡ್ತೀವಿ. ಅದಲ್ಲ ಅಂದರೆ ಅದು ಬಿಟ್ಬಿಟ್ಟು ಬೇರೆ ಕಡೆ ಅದೇ ರೀತಿ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ಜನಗಳು ಮಾಹಿತಿ ಕೊಡ್ತಾರೆ, ಇಲ್ಲೊಂದು ಆನೆ ಇದೆ ಅಂತ ಹೇಳ್ತಾರೆ, ಎಲ್ಲೆಲ್ಲಿ ಜನಗಳು ಕೂಡ ಮಾಹಿತಿ ಕೊಡ್ತಿದ್ದಾರೆ. 4-5 ದಿನಗಳಿಂದಲೂ ಪುಂಡಾನೆಯು ಕಾರ್ಯಾಚರಣೆ ತಂಡದ ಕಣ್ಣಿಗೆ ಬೀಳದಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಕೋಣನಕಟ್ಟೆ, ಮಾರಿಗುಡಿ, ಬಾಳಲೆ, ದೇವರಪುರ ಮತ್ತಿತರ ಗ್ರಾಮ ವ್ಯಾಪ್ತಿಗಳಲ್ಲಿ ಆನೆಗಳ ಹಾವಳಿ ಹೆಚ್ಚಿದೆ. ಹುಡುಕಾಟದ ಸಂದರ್ಭ ಡ್ರೋನ್ ಕ್ಯಾಮೆರಾದಲ್ಲಿ ಅನೇಕ ಆನೆಗಳು ಜೊತೆಗೆ ಇನ್ನಿತರ ವನ್ಯಪ್ರಾಣಿಗಳು ಸೆರೆಯಾದರೂ ಒಂಟಿ ಸಲಗ ಗೌಪ್ಯವಾಗಿ ಉಳಿದುಕೊಂಡಿದೆ. ಈ ವ್ಯಾಪ್ತಿಯಲ್ಲಿ ಆನೆ ಹಾವಳಿ ತಡೆಗೆ ಕೈಗೊಂಡ ಎಲ್ಲ ಯೋಜನೆಗಳು ವಿಫಲವಾಗಿವೆ ಎಂಬುದು ಸ್ಥಳೀಯರ ಆರೋಪ. ಆನೆಗೆ ಸಿಕ್ಕಿಲ್ಲ ಸರ್, ಆದರೆ ಇಲ್ಲ 2 ದಿನ ದಾಟಿದೆ. ಇವತ್ತು ಬೆಳಿಗ್ಗೆ ದಾಟಿಲ್ಲ ಆನೆ. ನಿನ್ನೆ ಬೆಳಿಗ್ಗೆ ಎಲ್ಲ ದಾಟಿದೆ. ಅದೇ ಆನೆ ಅಂತ ಹೇಳಕ್ ಹಾಕಿಲ್ಲ. ನಾವು ನೋಡಿದ್ರೆ ಹೇಳ್ಬೋದು. ಈಗ ಅಲ್ಲಿ ಕೊಂದ ಜಾಗದಲ್ಲಿ ಅವರು ನೋಡಿರೋ ಆನೆ ಹೆಂಗಿದೆ, ನಾವು ನೋಡೋದೇ ಬೇರೆ. ಈಗ ಒಂದೇ ಆನೆ ಎಲ್ಲ ಸೈಡ್ ಬರೋದಾದ್ರೆ ಹೇಳ್ಬೋದು. ಸುಮಾರು ಆನೆ ಇರೋದ್ರಿಂದ ಯಾವ ಆನೆ ಅಂತ ನಾವು ಹೇಳಕ್ಕಾಯ್ತದೆ. ಆನೆ ಕಟ ಎಲ್ಲರಿಗೂ ಜಾಸ್ತಿ ಸರ್, ಅವ್ರಿಗೂ ಇದೆ, ನಮಗೂ ಇದೆ, ಎಲ್ಲ ಕಡೆ ಇದೆ. ನಮಗಿದೆ ಸೋಲಾರ್ ಅಂತ ಇದೆ. ಸೋಲಾರ್ ಇಂದ ಏನು ಅವಶ್ಯಕತೆ ಇಲ್ಲ. ಈ ಮಳೆಗೆಲ್ಲ ಸೋಲಾರ್ ಬ್ಯಾಟ್ರಿ ಚಾರ್ಜ್ ಆಗೋದ್ರಿಂದ ಆನೆ ಅದೆಲ್ಲ ಕೇರ್ ಮಾಡೋದಿಲ್ಲ, ಬರೋದು ಬರುತ್ತೆ. ಈ ಮೊನ್ನೆ ಒಂದು 3 ದಿನದಲ್ಲಿ ಅಲ್ಲಿ ಲಾಸ್ಟಲ್ಲಿ ನಮ್ಮ ದೊಡ್ಡಮ್ಮನ ಮನೆ ಇದೆ, ಅಲ್ಲಿ ಅವನು ದಾಟ್ತಿದ್ದಿದೆ ಅನ್ನೋ ಸುಮ್ಮನೆ ಸದ್ ಮಾಡಿದ ನಮ್ಮ ಅಣ್ಣ. ಅವನು ಬೆರೆಸ್ಕೊಂಡು ಮನೆ ಗಂಟ ಬಂದಿ. ಈಗ ಎಲ್ಲರಿಗೂ ಆನೆ ಕಾಟ ಇದೆ, ಅವ್ರಿಗೂ ಇದೆ, ನಮಗೂ ಇದೆ. ಹುಡುಕ್ತಿದ್ರೆ ಟ್ರೈ ಮಾಡಬೇಕು, ಸಿಗ್ತದೆ. ಅದೇ ಆನೆ ಅಂತ ಹೇಳಕ್ ಹಾಕಿಲ್ಲ. ಈಗ ಗುರ್ತಿದೆ ಅಂತ ಹೇಳ್ತಿದ್ದಾರೆ, ಗುರ್ತಿರೋದು ಅದು ಒಂದೇ ಜಾಲಿ ಇರೋದಿಲ್ಲ.
ಕಟ್ಟಾಗಿರೋ ಪ್ರಾಣಿನೇ ಒಂದು ಜಾಗದಲ್ಲಿ ಇರೋದು ಇನ್ನು ಆನೆ ಇರ್ತದೆ ಅದು ಎಲ್ಲೆಲ್ಲೆಲ್ಲ ಇರ್ತದೆ. ಹಂಗೆ ನಾವು ಮೊನ್ನೆ ಹೋಗಿದ್ದು ಹುಡ್ಕೋಕ್ಕೆಲ್ಲ, ಅಲ್ಲಿ ಮೊನ್ನೆ ಆಯ್ತಲ್ಲ ನಾವು ಹೋಗಿದ್ದು. ಬೇರೆ ಯಾವುದೊಂದು ಆನೆಗೆ ಕಾಲರ್ ಹಾಕಿ ಬಿಟ್ಟಿದ್ದಾರೆ, ಮತ್ತು ಕೇಳೋತ್ತಿಗೆ ಮಾರನೇ ದಿನ ಬೆಳಿಗ್ಗೆ ಹಿಡಿತೀವಿ ಅಂದರು, ಯಾವುದೋ ಒಂದು ಬೇರೆ ಒಂದು ಹಿಡಿದಿದ್ದಾರೆ. ಟ್ರೈ ಮಾಡಬೇಕು, ಸ್ವಲ್ಪ ಬಿಸಿ ಮಾಡಬೇಕು, ಬಿಸಿ ಮಾಡಿದ್ರೆ ಆಯ್ತದೆ ಹಿಡಿಬೇಕು. ಮತ್ತು ಹಂಗೆ ಹಿಂಗೆ ಅಂತ ಹೇಳ್ಕೊಂಡಿದ್ರೆ ಆನೆ ಒಂದೇ ಇರೋದರಿಂದ ಇದ್ರೆ ಒಂದೇ ಇದು ಅಂತ ಹಿಡಿಬೋದು. ಸುಮಾರು ಆನೆ ಇರೋದರಿಂದ ಯಾವ ಆನೆ ಅಂತ ಕಂಡಿದ್ದಾರೆ. ಕಾರ್ಯಾಚರಣೆಯ ತಂಡದಲ್ಲಿ ಡಿವೈಆರ್ಎಫ್ಒ ಭರತ್, ಬಿಎಫ್ಒಗಳಾದ ಬಸವರಾಜ್, ರಘು ಕೆಸಿ, ದರ್ಶನ್, ಸತ್ಯರಾಜ್, ಮಧು ಕೆಡಿ, ನಮಿತಾ, ಶಿವಕುಮಾರ್, ವನ್ಯಜೀವಿ ವೈದ್ಯರಾದ ಡಾ ರಮೇಶ್ ನೇತೃತ್ವದ ವೈದ್ಯರ ತಂಡವು ಪಾಲ್ಗೊಂಡಿದೆ. ಜೊತೆಗೆ 6 ಕುಮ್ಕಿ ಆನೆಗಳನ್ನು ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಲಾಗಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.